ಫಸ್ಟ್ ಆಫ್ ಆಲ್ ಈ ಸಂದರ್ಭದಲ್ಲಿ ಮಾತೇ ಬರ್ತಿಲ್ಲ. ನಾನು ದಿಲೀಪ ಒಂದು 23 ವರ್ಷದ ಫ್ರೆಂಡ್ಸು. ಮಳೆಬಿಲ್ಲು ಒಂದನ್ನು ಮಾಡ್ತಾ ಇದ್ವಿ. ಅಂದರೆ ಯಾರೋ ಸತ್ತಿದ್ರೆ ಏನೋ ಅನಿಸುತ್ತೇನೋ, ಫಿಟ್ನೆಸ್ಸಿಗೆ ಇನ್ನೊಂದು ಹೆಸರೇ ಅವನು ಅಂತ ಹೇಳ್ತಾ ಇದ್ವಿ. ದುರಂತ ಏನು ಅಂದರೆ ಈಗ ಏನು ಮಿಲನ ಸಿನಿಮಾದಲ್ಲಿ ಏನು ಮಾಡಿದ್ರು ಇಬ್ಬರು, ಫಿಟ್ನೆಸ್ಸಿಗೆ ಇನ್ನೊಂದು ಹೆಸರೇ ಅಪ್ಪು ಸರು, ಫಿಟ್ನೆಸ್ಸಿಗೆ ಇನ್ನೊಂದು ಹೆಸರೇ ದಿಲೀಪ ಅಂತ ಏನು ಹೇಳ್ತಾ ಇದ್ವಿ. ಅವರಿಬ್ಬರು ಇಲ್ಲದೆ ಇರೋದನ್ನ ಸಹಿಸ್ಕೊಳಕ್ಕೆ ಆಗಲ್ಲ. ಮಿಲನ ಮೂವಿಯಲ್ಲಿ ಹೇಮಂತ್ ಅನ್ನೋ ಪಾತ್ರದಿಂದ ನಟಿಸಿದ್ರು. ನಿಜವಾಗ್ಲೂ ಕೂಡ ಆ ಪಾತ್ರ ಈಗಲೂ ಎಲ್ರಿಗೂ ಕಣ್ಣಿಗೆ ಕಟ್ಟಿದಂತಿದೆ. ಹೌದು. ಈಗ ದಿಲೀಪ್ ಅಂದ ತಕ್ಷಣ ಯಾರು ಅಂದರೆ ಮಿಲನ ಎಷ್ಟು ಸೀರಿಯಲ್ ಮಾಡಿರ್ಬೋದು. ಈಗ ನಾವು ರಂಗೋಲಿಲ್ಲ ಸುಮಾರು ವರ್ಷ ಕೆಲಸ ಮಾಡಿದ್ದೀವಿ ನಾನು ದಿಲೀಪ. ಬಟ್ ಸಡನ್ನಾಗಿ ಎಲ್ಲರೂ ಈಗ ಮಿಲನ ದಿಲೀಪ ಅಂದ್ರೇ ಗೊತ್ತಾಗಬೇಕು ಅನ್ನೋದು ಅಷ್ಟು ರೆಕಗ್ನೈಸ್ ಆಗಿತ್ತು ಆ ಪಾತ್ರ. ಹೇಮಂತ್ ಅನ್ನೋ ಪಾತ್ರ. ಇಲ್ಲ ಕಾಲ್ ಮಾಡಿಲ್ಲ. ಈಗ ಆಗಲೇ ಒಂದು 2 months ಆಗೋಯ್ತೇನೋ. ನಾನು ಸುಬ್ರಹ್ಮಣ್ಯಪುರ ಸ್ಟೇಷನ್ ಕಡೆಗೆ ನಾನು ಹೋಗ್ತಾ ಇದ್ದೆ. ಈ ಕಡೆಯಿಂದ ಅವರು ಕಾರಲ್ಲಿ ಮೇ ಬಿ ಶೂಟಿಂಗ್ ಹೊರಟಿದ್ದ ಅನ್ಸುತ್ತೆ. ಹಾಯ್ ಮಾಡಿದೆ, ಅವನು ಹಾಯ್ ಮಾಡ್ದ. ಜಸ್ಟು ಶೂಟಿಂಗ್ ಅಂತ ಹಿಂಗೆ ಕೈ ತೋರಿಸಿದ್ರು. ನಾನು ಹೊರಟೆ ಸರಿ ಅಂತ ಅಷ್ಟೇ ನೋಡಿದ್ದು. ಅದೇ ಲಾಸ್ಟ್ 2 months 2.5 ತಿಂಗಳಾಗೋಯ್ತಾಗಲೇ. ನೆಕ್ಸ್ಟ್ ಅವ್ರ ಪ್ರಾಜೆಕ್ಟಲ್ಲಿ ಏನಾದರೂ ನೀವು ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ಏನಾದರೂ ಹೇಳ್ತಿದ್ರಾ? ನಾನು ರೇಗಿಸ್ತಿದ್ದೆ ದಿಲೀಪ್ ಅವ್ರಿಗೆ ಅದನ್ನೇ, ಕ್ಯಾರೆಕ್ಟರ್ ಕೊಡಬೇಡಿ ನೀವು ಅಂತೆಲ್ಲ ರೇಗಿಸ್ತಾ ಇದ್ದೆ. ಮಾಡೋಣ ಬಿಡಿ, ನಿಮ್ಮಂಥ ಕಲಾವಿದರಿಗೆಲ್ಲ ನಾವು ಕೆಲಸ ಕೊಡದೇ ಇರೋಕ್ಕಾಗತ್ತಾ ಅನ್ನೋದು. ಆಮೇಲೆ ನೀವು ತೆಲುಗಲ್ಲಿ ಮಾಡ್ರಪ್ಪ, ನಿಮ್ಮ ಡಿಮ್ಯಾಂಡ್ ಜಾಸ್ತಿ ಅದಕ್ಕೆ ಕರೆಯಲ್ಲ ಅಂತ ರೇಗಿಸೋದು ಎಲ್ಲ ಮಾಡೋರು. ಬಟ್ ತುಂಬ ಅಂತ ಏನು ಜಾಸ್ತಿ ಮಾತುಕತೆ ಆಡೋವಂಥ ವ್ಯಕ್ತಿ ಅಲ್ಲ. ತುಂಬ ಅವ್ರ ಕೆಲಸ ಆಯಿತು, ಅವರಾಯಿತು. ತುಂಬ ಸರಳ ವ್ಯಕ್ತಿತ್ವ. ಆಮೇಲೆ ಏನು ಬ್ಯಾಡ್ ಹ್ಯಾಬಿಟ್ಸ್ ಇರಲಿಲ್ಲ. ಅಂದರೆ ದೇವ್ರು ಇಷ್ಟೊಂದು ಕ್ರೂರಿನ ಅನ್ಸ್ಬಿಡತ್ತೆ ಅಷ್ಟೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.